ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಇದ್ಯಾವ ಸುದ್ದಿ ಅಂತ ಅಂದ್ರೆ BPL ಕಾರ್ಡ್ ಅನ್ನ ಕಳೆದುಕೊಂಡಂತವರಿಗೆ ಒಂದು ಗುಡ್ ನ್ಯೂಸ್ ಕೊಡುವಂತದ್ದು ಇದು. ಡಿಲೀಟ್ ಆಗಿರುವ ರೇಷನ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್. ಆಹಾರ ಇಲಾಖೆಯಿಂದ ಈಗ ಮಹತ್ವದ ಸುತ್ತೋಲೆಯೊಂದು ಆಚೆ ಬಂದಿದೆ. ಅರ್ಹರಿದ್ದರೆ ಆದ್ಯತೆಯ ಮೇರೆಗೆ ಪಡಿತರ ಚೀಟಿಯನ್ನ ನೀಡಲಾಗುತ್ತೆ. ಡಿಲೀಟ್ ಆಗಿದ್ದರೂ ರೇಷನ್ ಕಾರ್ಡ್ ವಿತರಿಸಲು ಸೂಚನೆಯನ್ನ ನೀಡಲಾಗಿದೆ. ದಾಖಲಾತಿ ಸಲ್ಲಿಸಿದರೆ 15 ದಿನದೊಳಗೆ ಕಾರ್ಡ್ ವಿತರಣೆ ಆಗುತ್ತೆ. ಇಂದಿನಿಂದ 45 ದಿನದ ಒಳಗಡೆಗೆ ದಾಖಲಾತಿ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ತಹಶೀಲ್ದಾರ್ಗೆ ದಾಖಲಾತಿ ಸಲ್ಲಿಸಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಲ್ಲಿಗೆ ಮುಗೀತು. ತಹಶೀಲ್ದಾರ್ ಕಚೇರಿಗಳೆಲ್ಲ ಈಗ ಕ್ಯೂನಿಂದ ತುಂಬಿರ್ತವೆ. ಕಾರ್ಡ್ನ ಡಿಲೀಟ್ ಆಗಿರೋದು 1-2 ಅಲ್ಲ, ಲಕ್ಷಾನುಗಟ್ಟಲೆ ಡಿಲೀಟ್ ಆಗಿವೆ. ಹಾಗಾಗಿ ಹೋಗ್ತಾರೆ ಈಗ. ಆಮೇಲೆ ಯಾರೆಲ್ಲ ತೆರಿಗೆಯನ್ನು ಕಟ್ಟಿದ್ರು ಅವರನ್ನ ಡಿಲೀಟ್ ಮಾಡಿದ್ದಾರೆ. ಎಲ್ಲರದ್ದು ಏನಾಗ್ಬಿಟ್ಟಿರುತ್ತೆ, ಅಪ್ಪ ಅಮ್ಮ ಮಗ ಸೊಸೆ ಎಲ್ಲರದ್ದು ಒಂದರಲ್ಲೇ ಇರುತ್ತೆ. ಮಗ ಕೆಲಸ ಮಾಡ್ತಾ ಇದ್ರೆ ಎಲ್ಲರದ್ದು ಡಿಲೀಟ್ ಆಗಿಬಿಟ್ಟಿರುತ್ತೆ. ಈಗ ಅವ್ರು ಹೇಳೋದೇನು ಅಂದರೆ, ನಮ್ಮ ತೆಗೆದಾಕ್ಬಿಡ್ಲಿ ಸರ್, ನಮ್ಮ ಅಪ್ಪ ಅಮ್ಮಂದಾದರೂ ಕೊಡಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಪ್ರಶ್ನೆ ಏನು ಬರುತ್ತೆ ಅಂದರೆ, ನಿಮ್ಮ ಅಪ್ಪ ಅಮ್ಮಂಗೂ ನೀವು ಊಟ ಹಾಕೋಕ್ಕಾಗಲ್ವಾ ನಿಮಗೆ ಅನ್ನುವಂಥ ಪ್ರಶ್ನೆ ನಮಗೂ ಬರುತ್ತೆ. ಆದರೆ ಹಂಗಲ್ಲ, ಊರಲ್ಲಿರ್ತಾರೆ ಸರ್, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಸಮಸ್ಯೆಗಳಿರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಅದೆಲ್ಲ ಇರೋದಿಲ್ಲ. ಆ್ಯಕ್ಚುಲಿ BPL ಕಾರ್ಡ್ ಯೂಸ್ ಆಗುವಂಥದ್ದು ಹೆಲ್ತ್ ವಿಚಾರದಲ್ಲಿ. ಹಾಗಾಗಿ ಅದು ಹಾಸ್ಪಿಟ್ಲಿಗೆ ಹೋದಾಗ ಸರ್ ಅನುಕೂಲ ಆಗುತ್ತೆ, ಏಜ್ ಆಗಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ಸೋಕೆ ನಮಗೂ ಆಗೋದಿಲ್ಲ, ನಾವು ದುಡಿತಾ ಇದ್ದೀವಿ ಕರೆಕ್ಟು, ಬಟ್ BPL ಕಾರ್ಡ್ ಇದ್ದರೆ ಆಸ್ಪತ್ರೆಯಲ್ಲಿ ಒಂದಿಷ್ಟು ಟ್ರೀಟ್ಮೆಂಟಿಗೆ ಅನುಕೂಲ ಆಗುತ್ತೆ ಸರ್ ಅಂತ ಅವರ ಅನಿಸಿಕೆಗಳು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, BPL ಕಾರ್ಡು ಅದರ ತೆಗೆದುಕೊಳ್ಳುವಂಥ ರೇಷನ್ಗಳಿಗಿಂತಲೂ ಹೆಚ್ಚಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಬೇಕಾಗುವಂಥದ್ದೇ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿನೇ BPL ಕಾರ್ಡ್ಗಳನ್ನು ಅತಿ ಹೆಚ್ಚಾಗಿ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಯೋಜನೆಗಳಿಗೂ ಕೂಡ ಒಂದಿಷ್ಟು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಬಟ್ ಈಗ ಎಷ್ಟು 45 ದಿನ ಟೈಮ್ ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಟೈಮ್ ಕೊಟ್ಟಿದ್ರಲ್ವಾ, ಅದಕ್ಕೆ ಏನು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ, ಯಾವ ರೀತಿಯ ಕಂಡೀಷನ್ಸು ಏನಿದೆ ಈಗ? ಅರುಣ್, ಈ ಹಿಂದೆನೂ ಕೂಡ ಸಮಯವನ್ನು ಕೊಟ್ಟಿದ್ರು. ಅಕ್ಟೋಬರ್ 30ನೇ ತಾರೀಕು ಆದೇಶವನ್ನು ಮಾಡಿ ಸಮಯವನ್ನು ಕೊಟ್ಟಿದ್ರು. ಆ ಸಮಯ ಮುಕ್ತಾಯ ಆಗ್ತಾ ಬರ್ತಾ ಇದೆ. ನಿನ್ನೆ ಒಂದು ಆಹಾರ ಇಲಾಖೆ ಸಭೆಯನ್ನು ಮಾಡಿ ಮತ್ತೆ 45 ದಿನಗಳ ಕಾಲಾವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಯಾರ ಕಾರ್ಡು ಅನರ್ಹ ಕಾರ್ಡು ಅಂತೇಳಿ ಲಿಸ್ಟ್ ಔಟ್ ಮಾಡಿದ್ದಾರೆ, ಅವರಿಗೆ ಅಕ್ಕಿ ಸಿಗದೇ ರೀತಿಯಲ್ಲಿ ಅಕ್ಕಿಯನ್ನು ತಡೆ ಹಿಡಿದಿದ್ದಾರೆ. ಅಂಥವರು ನಾವು ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹರಿದ್ದೇವೆ ಅಂತೇಳಿ ಸಂಬಂಧಪಟ್ಟಂಥ ತಹಶೀಲ್ದಾರ್ ಕಚೇರಿಗೆ ದಾಖಲಾತಿಗಳನ್ನು ಸಲ್ಲಿಕೆಯನ್ನು ಮಾಡಿ ಅವರು ಅಕ್ಕಿಯನ್ನು ಪಡ್ಕೊಳ್ಬೋದು, ಮತ್ತೆ ಕಾರ್ಡನ್ನು ವಾಪಸ್ಸನ್ನು ಪಡ್ಕೊಳ್ಬೋದಾಗಿದೆ. ಪ್ರಮುಖವಾಗಿ ಅವ್ರು ಯಾವ ರೀತಿ ಅಂತ ಸಲ್ಲಿಕೆ ಮಾಡಬೇಕು ಅಂತಂದರೆ, ಅವ್ರದ್ದು ಆದಾಯ ತೆರಿಗೆ ಕಟ್ತಾ ಇರುವಂಥ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅಥವಾ ವಾರ್ಷಿಕವಾಗಿ 1,20,000 ಹೆಚ್ಚು ಆದಾಯವನ್ನು ಅವರಿಗೆ ಬರ್ತಾ ಇದೆ, ಅಥವಾ ಸ್ವಂತ ಕಾರ್ ಇದೆ, ಜಮೀನಿದೆ, ಈ ರೀತಿಯಾದಂತಹ ಕಾರಣಗಳಿದ್ರೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೊಟ್ಟು, ನಾವು ಯಾವುದೇ ರೀತಿಯ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ನಮ್ಮ ಬಳಿ ಕಾರು ಇಲ್ಲ, ಸ್ವಂತ ಜಮೀನು ಕೂಡ ಇಲ್ಲ, ಈ ರೀತಿಯಾದಂಥ ದಾಖಲಾತಿಗಳನ್ನು ಪ್ರೂವ್ ಮಾಡಿಕೊಂಡ್ರೆ ಅವ್ರಿಗೆ BPL ಕಾರ್ಡು ವಾಪಸ್ಸು ರಿವೋಕ್ ಆಗುವಂಥ ಸಾಧ್ಯತೆ ಇದೆ. ಇಂದಿನಿಂದ ಸಲ್ಲಿಕೆ ಆಗುವಂಥ ಕಾರ್ಡ್ಗಳನ್ನು 15 ದಿನಗಳ ಒಳಗಡೆ ಪರಿಶೀಲನೆ ಮಾಡಿ ಮತ್ತೆ ಅವರಿಗೆ ಕಾರ್ಡ್ ಕೊಡುವಂಥ ಕೆಲಸ ಮಾಡಿ ಅಂತೇಳಿ ತಹಶೀಲ್ದಾರರಿಗೆ ಮತ್ತು ಉಪನಿರ್ದೇಶಕರಿಗೆ, ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಯಾರು ಡಿಲೀಟ್ ಆಗಿದೆ ಅಂತೇಳಿ ಕಚೇರಿಗಳಿಗೆ ಹೋಗ್ತಾ ಇದ್ದಾರೆ ಅಂಥವ್ರು ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿ ನಾವು ಆದ್ಯತೆ ಕಾರ್ಡನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಿದ್ದೇವೆ ಅಂತೇಳಿ ಪಡೆಯಬಹುದಾಗಿದೆ. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.